ಕಾಂಗ್ರೆಸ್ ಸರ್ಕಾರದ ಆಡಳಿತ ವ್ಯವಸ್ಥೆ ಅತ್ಯಂತ ದುರದೃಷ್ಟಕರ ಅಂದರೆ ತಪ್ಪಾಗಲ್ಲ. ಇನ್ನು ಐಪಿಎಲ್ನ ಕಾಲ್ತುಳಿತಕ್ಕೆ ಒಳಗಾದಂತಹ ಕುಟುಂಬಕ್ಕೆ ಸೂಕ್ತ ನ್ಯಾಯ ದೊರಕಿದೆ. ಅಷ್ಟೇ ಅಲ್ಲದೆ ನಿಷ್ಠಾವಂತ ಅಧಿಕಾರಿಗಳ ಸಸ್ಪೆಂಡ್ ಮಾಡಿದ್ದು ಸಹ ಜನ ಮರ್ತಿಲ್ಲ. ಇವರ ರಾಜಕೀಯ ಫೋಟೋ ಹಾಗೂ ರೀಲ್ಸ್ ಹುಚ್ಚಿಗೆ ಅಮಾಯಕರನ್ನ ಬಲಿ ಪಡೆದಿದ್ದಾರೆ. ಇನ್ನು ಇತ್ತೀಚೆಗೆ ಸಾಕಷ್ಟು ಸುದ್ದಿಯಲ್ಲಿದ್ದಂತಹ ಸ್ವಪಕ್ಷ ಬಿಆರ್ ಪಾಟೀಲ್ ಆರೋಪಕ್ಕೆ ಸರ್ಕಾರ ಸುಮ್ಮನಿದೆ. ನಗರಗಳಲ್ಲಿ ರಸ್ತೆ ಗುಂಡಿಗಳು ಹಾಗೇ ಇದೆ. ಶಿಕ್ಷಣ ಇಲಾಖೆ ದಿಕ್ಕು ತಪ್ಪಿದೆ. ಗ್ರಾಮೀಣ ಭಾಗಗಳಲ್ಲಿ ಸಮಸ್ಯೆಗಳು ಹಾಗೇ ಇದೆ. ಇನ್ನು ಭ್ರಷ್ಟಾಚಾರ, ಲಂಚ ಈ ಸರ್ಕಾರದಲ್ಲಿ ತುಂಬಿ ಹೋಗಿದೆ. ಆದರೆ ಸರ್ಕಾರ ಇದು ಯಾವುದಕ್ಕೂ ಕೂಡ ಲೆಕ್ಕಿಸದೆ ತಮ್ಮ 2 ವರ್ಷದ ಸಾಧನೆಯಂತ ಕಾರ್ಯಕ್ರಮ ಮಾಡಿಕೊಂಡಿದೆ. ಇದು ಅತ್ಯಂತ ದುರಂತ ಅಂತ ಕುಮಾರ್ ಬಂಗಾರಪ್ಪನವರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಕರ್ನಾಟಕ ಸರ್ಕಾರ ಇವತ್ತು ಏನು ತನ್ನ ವಾದವನ್ನು ನಡವಳಿಕೆಯನ್ನು ನಡೀತಾ ಇದೆ, ಕರ್ನಾಟಕ ರಾಜ್ಯದ ದುರಂತ ಮತ್ತು ದುರಾದೃಷ್ಟ ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂದರೆ IPLನ ಕಾಲ್ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ನಮ್ಮ ಕುಟುಂಬಗಳು ಇವತ್ತಿನ್ನೂ ಕೂಡ ಅವರು ಸಂಕಷ್ಟದಲ್ಲಿದ್ದಾರೆ ಮತ್ತು ಅದರಿಂದ ಪೂರ್ಣ ಪ್ರಮಾಣ ಆಗಿರತಕ್ಕಂಥ ಪರಿಹಾರಗಳು ಕೂಡ ಅವರಿಗೆ ಇವತ್ತಿನವರೆಗೂ ಮತ್ತು ನ್ಯಾಯನೂ ಕೂಡ ಅವರಿಗೆ ದೊರಕಲಿಲ್ಲ ಮತ್ತು ಸಿಸ್ಟಮ್ಯಾಟಿಕ್ ಆಗಿರ್ತಕ್ಕಂಥ ಒಂದು ಇನ್ವೆಸ್ಟಿಗೇಷನ್ಸ್ ಕೂಡ ಇಲ್ಲಿವರೆಗೂ ನಡೀಲಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂದರೆ ಕಮಿಷನರ್ನ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಆ್ಯಕ್ಷನ್ ತಗೊಂಡಿರ್ತಕ್ಕಂಥದ್ದನ್ನು ಕೆಲವನ್ನ ಬಿಟ್ಟರೆ ಅದು ಕೂಡ ಕಾನೂನು ಬಾಹಿರವಾಗಿಯೇ ಮಾಡಿರ್ತಕ್ಕಂಥ ಪ್ರಕರಣಗಳು ನಡೆದಿದ್ದಾವೆ ಅಂಥೇಳಿ ನನ್ನ ಭಾವನೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನೀವು ತಗೊಂಡಿರ್ತಕ್ಕಂಥ ವಾದವನ್ನು ಅದೇ ರೀತಿಯಲ್ಲಿ ಅದರ್ ಸಿಸ್ಟರ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ಗೂ ಕೂಡ ತಗೊಳ್ತಕ್ಕಂಥ ಅವಶ್ಯಕತೆ ಇತ್ತು ಅಂತೇಳಿ ನಾನು ಭಾವಿಸ್ತೀನಿ. ಅದು ಒಂದು ಜನಪ್ರತಿನಿಧಿಗಳು ಮತ್ತು ಅಫಿಷಿಯಲ್ಸ್ ಯಾರ್ಯಾರು ಹೂ ವೇರ್ ಇನ್ವಾಲ್ವ್ಡ್ ಇನ್ ಇಟ್, ಅದರಲ್ಲೂ ಕೂಡ DPRನ ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಮತ್ತು ಮಿನಿಸ್ಟರ್ಸ್ ಹೂ ವೇರ್ ಇನ್ವಾಲ್ವ್ಡ್ ಪರ್ಸ್ನಲಿ ಟು ದಿಸ್ ಪ್ರೋಗ್ರಾಮ್ ದಟ್ ಐ ವಾಂಟ್ ಟು ಗೆಟ್ ಇಟ್ ಆರ್ಗನೈಸ್ಡ್ ಆ್ಯಂಡ್ ಐ ವಾಂಟ್ ಟು ಬಿ ಇನ್ ಫ್ರಂಟ್, ನಾನೇ ಮುಂದಿರಬೇಕು ಅನ್ನೋ ಅರ್ಥದಲ್ಲಿ ಅದನ್ನು ಕಪ್ಪನ್ನು ಎತ್ತಿಡ್ಕೊಂಡದ್ರಿಂದ ಹಿಡಿದು ಮುದ್ದಾಡೋದ್ರಿಂದ ಹಿಡಿದುಬಿಟ್ಟು ಅವ್ರನ್ನ ಹೋಗಿ HL ರಿಸೀವ್ ಮಾಡೋದ್ರಿಂದ ಹಿಡಿದು ಮಾಡಿರ್ತಕ್ಕಂಥದ್ದು ಏನಿದ್ದಾವೆ ಅಸಂಬದ್ಧ ಅಂತೇಳಿ ನಾನು ಭಾವಿಸ್ತೀನಿ. ಮತ್ತು ಅದೇ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್, ನಂಬರ್ ಆಫ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಹ್ಯಾಸ್ ಬೀನ್ ಗಿವನ್. ಭಾಳಷ್ಟು ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿಗೆ ಕೊಟ್ಟಿದ್ದಾರೆ. ಒಂದು DC ಹೂ ಇಸ್ ದ ಲಾ ಆ್ಯಂಡ್ ಆರ್ಡರ್ ಫಸ್ಟ್ ನೋಡಬೇಕಾಗಿದ್ದಾರೆ, ಅವ್ರ ಮೇಲೆ ಆ್ಯಕ್ಷನ್ ತೊಗೊಳೋದು ಬಿಟ್ಟು ಅವರಿಗೆ ಇದು ಕೊಟ್ಟಿರ್ತಕ್ಕಂಥದ್ದು ಮೊದಲನೇ ದುರಂತ. ಬಿಕಾಸ್ ಹೀ ಕಮ್ಸ್ ಅಂಡರ್ ಲಾ ಆ್ಯಂಡ್ ಆರ್ಡರ್. ಇದು ಅವರು ಮೇಲೆ ಏನೂ ಕೊಡದೆ ನೀವೇ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಅವರಿಗೆ ಹೋಗಿರ್ತಕ್ಕಂಥದ್ದು ಒಂದು ದುರಂತ. SITಗೆ ಮತ್ತು ಇವಾಗ ಇವ್ರನ್ನ ಕರೆದುಬಿಟ್ಟು ಅಂತ ಹೇಳ್ಬಿಟ್ಟು ನಾನು ರಿಪೋರ್ಟ್ಸ್ನ ತಗೊಳ್ತಾ ಇದ್ದೀನಿ ಅಂತ ಹೇಳ್ತಕ್ಕಂಥದ್ದು ಮತ್ತು ಸಬ್ಸಿಕ್ವೆಂಟಾಗಿ IPS ಆಫೀಸರ್ ಮೇಲೆ ಸಸ್ಪೆಂಡ್ ಮಾಡಿ ಅದನ್ನು ಕೇಂದ್ರಕ್ಕೆ ಕಳಿಸ್ಬಿಟ್ಟು ಅಲ್ಲಿಯೇ ಗೊಂದಲ ಹಚ್ಕೊಂಡಿರ್ತಕ್ಕಂಥದ್ದು ಕೂಡ ದುರಂತ. ಆಮೇಲೆ ಪೊಲೀಸ್ಮೆನ್ ಹೂ ಹ್ಯಾಡ್ ಗಿವನ್ ದ ರಿಪೋರ್ಟ್, ಇದು ನಮಗೆ ಕಷ್ಟಕರವಾಗಿರ್ತದೆ ಅನ್ನೋದನ್ನು ಅರ್ಥೂ ಕೂಡ ಸ್ವಾರ್ಥಕ್ಕೋಸ್ಕರ ಯಾವುದೋ ಒಂದು ಈವೆಂಟ್ನ ಬಳಸ್ಕೊಂಡಿರ್ತದ್ದು ಕರ್ನಾಟಕ ರಾಜ್ಯದ ಬಗ್ಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಹೌದು, ಇನ್ನು ಪ್ರಶ್ನೆ ಮಾಡಬೇಕಾಗಿದ್ದಂತಹ ಪ್ರತಿಪಕ್ಷ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಕಿಡಿಕಾರಿದೆ. ಅಷ್ಟೇ ಅಲ್ಲದೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಎಂದು ಕಾಂಗ್ರೆಸ್ ಬಿಜೆಪಿ ವಿರುದ್ಧ ನೇರ ಆರೋಪ ಮಾಡಿದೆ. ಭ್ರಷ್ಟಾಚಾರ ಹಾಗೂ ಲಂಚದ ಆರೋಪಕ್ಕೆ ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದಕ್ಕೆ ಸಂಪೂರ್ಣವಾಗಿ ಫೇಲ್ ಆಗಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದರು. ಇನ್ನು ವಕ್ಫ್ ಹೋರಾಟ ಮಾಡಿದಾಗ ನಮ್ಮ ಮೇಲೆ ಕೇಸ್ ಹಾಕಿದ್ರು. ಇವರು ಹೋರಾಟ ಮಾಡಲಿಲ್ಲ. ಇನ್ನು ಬಿಜೆಪಿ ಅಧಿಕಾರಕ್ಕೆ ಬರಬೇಕಾದ್ರೆ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂದರು. ವಿಜಯೇಂದ್ರ ಅವರಿಗೆ ಅನುಭವದ ಕೊರತೆ ಇದೆ, ಹೋರಾಟ ಮಾಡಬೇಕಾಗಿದ್ದಂತಹ ವಿಷಯಗಳನ್ನ ಕೈ ಚೆಲ್ಲಿದ್ದಾರೆ. ಬೆಲೆ ಏರಿಕೆ, ಮೂಡ, ಹನಿ ಡ್ರಾಪ್ ಎಲ್ಲದರಲ್ಲೂ ಕೂಡ ಇವರ ಹೋರಾಟ ಸಂಪೂರ್ಣವಾಗಿ ಫೇಲ್ ಆಗಿದೆ. ಒಪ್ಪಂದ ಮಾಡೋದಕ್ಕೆ ಇವಾಗ ಸರ್ಕಾರದ ಜೊತೆಗೆ ನೀವು ಮೂಡೋದನ್ನು ನೀವು ಮಾಡಿದಾಗ ನೀವು ಕಾಸ್ ತಗೊಳೋದಿಲ್ಲ. ನೀವು ಹೋಗ್ಬಿಟ್ಟು ಎಲ್ಲೋ ಒಂದು ಹತ್ರ ಹೋಗ್ಬಿಟ್ಟು ನೀವು ಮುತ್ತಿಗೆ ಹಾಕೋದು ಮತ್ತೊಂದು ಮಾಡೋದು, ದಟ್ ಈಸ್ ನಾಟ್ ದ ಇಶ್ಯೂ ಅಟ್ ಆಲ್. ನೀವು ಮೂಲವಾಗಿ ನೀವು ಎಲ್ಲೆಲ್ಲಿ ಏನೇನು ಮಾಡಿದಿರಿ, ನಿಮಗೆ ಫಾರ್ ಎಕ್ಸಾಂಪಲ್
ವಕ್ಫಿಗೆ ನಾವು ಎಂಟೈರ್ ಥಿಂಗ್ ನಾವು ಹೋಗ್ಬಿಟ್ಟು ದಿಸ್ ಈಸ್ ವಾಟ್ ಇಟ್ ಈಸ್, ನೀವೇನಾದ್ರು ಮಾಡಿದರೆ ನೀವಾರು ಸಪೋರ್ಟ್ ಮಾಡಿ, ನಾವಾರು ಸಪೋರ್ಟ್ ಮಾಡ್ತೀವಿ, ಹೋಗ್ಬಿಟ್ಟು ಇದನ್ನು ಒಂದು ಎತ್ತಿಡಿಯೋಣ ಅಂತಕ್ಕಂಥ ಮಾತನ್ನು ಹೊಡೆದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ನಮ್ಮ ಮೇಲೇ ಕೇಸು ಬೀದರ್ನಲ್ಲಿ ಹಾಕ್ಸ್ತಕ್ಕಂಥ ಕೆಲಸ ಮಾಡ್ತಾರೆ. ಕೇಸನ್ನು ಹಾಕ್ಸ್ತಕ್ಕಂಥ ಕೆಲಸ ಮಾಡ್ತಾರೆ ನೀವು ಅದನ್ನು. ಸೊ ಅಲ್ಟಿಮೇಟಾಗಿ ನಾವು ದಿಸ್ ಟೀಮ್ ಹ್ಯಾಸ್ ಒನ್. ಇವತ್ತು ವಕ್ಫನ್ನ ಕಾನೂನನ್ನು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾದಂಥ ಸಂದರ್ಭದಲ್ಲಿ ನಮ್ಮ ಮಾಹಿತಿಗಳನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟುಬಿಟ್ಟು ಆ ಕಾನೂನಿನಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ. ಸೊ ಅದೇ ರೀತಿಯಲ್ಲಿ BJPಯ ಆರ್ಗನೈಸೇಷನ್, ಕರ್ನಾಟಕ ಆರ್ಗನೈಸೇಷನ್ ಫುಲ್ ಫ್ಲೆಜ್ಡ್ ಆಗಿ ಇನ್ವಾಲ್ವ್ ಆಗಬೇಕಿತ್ತು, ಅದಾಗಲಿಲ್ಲ. ಇವಾಗ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅದರ ಮಾಹಿತಿಗಳನ್ನು ತಗೊಂಡು ಕೊಡಬೇಕಿತ್ತು, ಅದು ಆಗಲಿಲ್ಲ. ನಿಮಗೆ ಯಾವುದೋ ಒಂದು ಇಶ್ಯೂನ ತಗೊಂಬಿಟ್ಟು ಒಂದು ಟೈಮಿಗೆ ನೀವು ಸ್ಟ್ರೈಕಿಂಗ್ ಮಾಡಿಬಿಟ್ಟು ಒಂದು ಟೈಮಿಗೆ ಒಂದು ದಿನಕ್ಕೆ ಮಾಡಿರ್ತಕ್ಕಂಥ ಕೆಲಸಗಳು ಆಗೋದಿಲ್ಲ. ಇದು ಆರ್ಗನೈಸೇಷನ್ ಈಸ್ ಅ ರನ್ನಿಂಗ್ ಪ್ರೋಸೆಸ್ ಆಗಬೇಕಿತ್ತು. ಆ ನಿಟ್ಟಿನಲ್ಲಿ ಆರ್ಗನೈಸೇಷನ್ ಐದರ್ ಮೆಚುರಿಟಿ ಇಲ್ಲದೆ ಮಾಡ್ತಾ ಇದ್ದಾರಾ ಅಥವಾ ಮೆಚುರಿಟಿ ಇದ್ದು ಕೂಡ ಅದಕ್ಕೆ ಇವೆಲ್ಲವೂ ಕೂಡ ಒಳ ಒಪ್ಪಂದಗಳು ಅಂತ ಹೇಳಿ ಕಾಣಿಸ್ತಾ ಹೋಗ್ಬಿಡ್ತದೆ. ಸೊ ನಿಮಗೆ ಎಲ್ಲೂ ಕೂಡ ನಿಮಗೆ ನೇರವಾಗಿರ್ತಕ್ಕಂಥ ಮಾತುಗಳನ್ನು ನೀವು ಆಡಲಿಲ್ಲ ಅಂದರೆ, ನೀವು ವೆರಿ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೀವು ಸ್ಟೇಟ್ಮೆಂಟ್ಸ್ಗಳಿಂದ ಆಗೋದಿಲ್ಲ. ನಿಮಗೆ ಯು ವಿಲ್ ಹ್ಯಾವ್ ಟು ಫೈಟ್ ಔಟ್ ಆನ್ ದ ಲೀಗಲ್ ಗ್ರೌಂಡ್ಸ್ ಆ್ಯಂಡ್ ಯು ವಿಲ್ ಹ್ಯಾವ್ ಟು ಫೈಟ್ ಔಟ್ ವಿತ್ ದ ಪೀಪಲ್ಸ್. ಜನದ ಭಾವನೆಗಳನ್ನು ನೀವು ತಲುಪ್ತಕ್ಕಂಥ ಕೆಲಸಕ್ಕೆ ಆಗಬೇಕಿತ್ತು, ತಲುಪಿಲ್ಲ ಅನ್ನೋದು ನಮ್ಮ ಮೂಲ ಉದ್ದೇಶ. ಯಡಿಯೂರಪ್ಪನವರು ಕೂಡ ಹಿ ಈಸ್ ಅವರ್ ಲೀಡರ್, ಹಿ ಈಸ್ ಒನ್ ಆಫ್ ಅವರ್ ಸೀನಿಯರ್ ಮೋಸ್ಟ್ ಲೀಡರ್. ಇವಾಗ ಅವರು ಮೊನ್ನೆಯಿಂದ BJP ಕಚೇರಿಗೆ ನಾನೇ ಬಂದು ಕೂತ್ಕೊಳ್ತೀನಿ ಅಂತ ಹೇಳಿ ಒನ್ ಆಫ್ ದ ಬೆಸ್ಟ್ ಡೆವಲಪ್ಮೆಂಟ್ಸ್ ಆಫ್ ದ BJP. ದಟ್ ಮೀನ್ಸ್ ದ ಪ್ರೆಸೆಂಟ್ ಆರ್ಗನೈಸೇಷನ್ ಹ್ಯಾಸ್ ಫೇಲ್ಡ್ ಮಿಸರಬಲಿ. ಸೊ ಅನುಭವ ಇಲ್ಲದೆ ಇರತಕ್ಕಂಥವ್ರ ಕೈಗೆ ಇದನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಪ್ರೂವ್ ಮಾಡಿದ್ದು ಯಾರು ಅಂದರೆ ಯಡಿಯೂರಪ್ಪ. ಸೊ ಯಡಿಯೂರಪ್ಪನವರು ಅದನ್ನು ತಗೊಂಡ್ಬಿಟ್ಟು ಇವಾಗ ಅದನ್ನು ಸೆಟ್ರೇಟ್ ಮಾಡಿಸ್ತೀನಿ, ಅದನ್ನು ಎಲ್ಲದನ್ನೂ ಕೂಡ ಇದನ್ನು ಬದಲಾವಣೆ ಮಾಡಿಸ್ತೀವಿ ಅನ್ನೋ ಹೆಜ್ಜೆಗಳನ್ನು ಅವರೇ ಇಟ್ಟಿದ್ದಾರೆ ಅಂತೇಳಿ ನನ್ನ ಭಾವನೆ ಇದೆ. ಸೊ ಐ ಥಿಂಕ್ ಯಡಿಯೂರಪ್ಪನವರು ಈಸ್ ಆನ್ ದ ರೈಟ್ ಟ್ರ್ಯಾಕ್. ಅವರ ಅನುಭವಕ್ಕೆ ಕರ್ನಾಟಕದಲ್ಲಿ ಮತ್ತೊಂದು ಸರಿ BJP ಬರಬೇಕು ಅನ್ನೋದಾದರೆ ಯಡಿಯೂರಪ್ಪನವರ ನಾಯಕತ್ವ ಅವಶ್ಯಕತೆ ಇದೆ. ಇನ್ನು ಯಡಿಯೂರಪ್ಪ ಅವರು ಪಕ್ಷ ಕಚೇರಿಯಲ್ಲಿ ಕುಳಿತುಕೊಳ್ತಾರೆ ಅಂದರೆ ಪಕ್ಷ ಹಾಳಾಗಿದೆ ಅಂತ ಅರ್ಥ. ಪಕ್ಷದ ಎಲ್ಲ ವಿಷಯಗಳನ್ನು ವರಿಷ್ಠರಿಗೆ ತಿಳಿಸಿದ್ದೇವೆ, ಪಕ್ಷದ ವರಿಷ್ಠರು ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ನಂಬಿಕೆ ಇದೆ. ಒಟ್ಟಾರೆಯಾಗಿ BJP ಕಾಂಗ್ರೆಸ್ ರಾಜಕೀಯಕ್ಕಾಗಿ ಕಾಲ್ತುಳಿತದಲ್ಲಿ ಅಮಾಯಕರು ಬಲಿಯಾಗಿದ್ದಾರೆ ಎನ್ನುವುದು ದುರಂತ. ಸ್ವಪಕ್ಷದ ನಾಯಕರು ಆರೋಪ ಮಾಡಿದ್ದಾರೆ ಅಂದ್ರೆ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿದ್ರೆ ಒಳ್ಳೆಯದು. ಇನ್ನು ಪ್ರತಿಪಕ್ಷ ಎಲ್ಲರ ವಿಚಾರಗಳನ್ನ ಗಂಭೀರವಾಗಿ ತೆಗೆದುಕೊಂಡು ಹೋರಾಟವನ್ನ ಮಾಡಿದ್ರೆ ಮಾತ್ರ ಜನರಲ್ಲಿ ಪಕ್ಷ ಸಂಘಟನೆ ಮಾಡಲು ಸಾಧ್ಯ. ರೆಬೆಲ್ ಟಿವಿ ರಿಪೋರ್ಟರ್ ಶಿವಕುಮಾರ್, ಬೆಂಗಳೂರು.